ಶ್ರೀ ತರಳಬಾಳ ಜಗದ್ಗುರು ಗುರು ಪರಂಪರೆಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪ್ರೀತಿಯ ನನ್ನ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಗಿರೀಶ್ ಆರ್, ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ನೀವು ಎಲ್ಲರೂ ಆರೋಗ್ಯದಿಂದ ಇದ್ದೀರಾ ಎಂದು ಭಾವಿಸುತ್ತಾ, ದೇವರು ನಿಮಗೆ ಆರೋಗ್ಯ ಆಯುಷನ್ನು ಕೊಟ್ಟು ಸದಾ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಬಹಳ ದಿನಗಳ ನಂತರ ನಾವು ದೈಹಿಕ ಶಿಕ್ಷಣ ಪಠ್ಯ ವಸ್ತುಕ್ಕೆ ಬಂದಿದ್ದೇವೆ. ದೈಹಿಕ ಶಿಕ್ಷಣದಲ್ಲಿ ತಾತ್ವಿಕ ಹಾಗೂ ಪ್ರಾಯೋಗಿಕ ಅಂತ ಅಂದ್ಬಿಟ್ಟು 2 ವಿಭಾಗಗಳನ್ನು ನಾವು ಕಾಣುತ್ತೇವೆ. ತಾತ್ವಿಕ ವಿಷಯಕ್ಕೆ 40% ಆದ್ಯತೆಯನ್ನು ನೀಡಿದರೆ, ಪ್ರಾಯೋಗಿಕ ವಿಷಯಕ್ಕೆ 60% ಆದ್ಯತೆಯನ್ನು ನೀಡಲಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಹೆಚ್ಚು ಮಹತ್ವವಾದದ್ದು ಪ್ರಾಯೋಗಿಕ ವಿಭಾಗ. ಆದರೆ ಮಕ್ಕಳೇ, ಇಂದು ನಾವು 8ನೇ ತರಗತಿಯ ಮೊದಲ ಅಧ್ಯಾಯ ಆದಂತಹ ದೈಹಿಕ ಶಿಕ್ಷಣದ ಪ್ರಯೋಜನಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ನೀವು ಹಿಂದೆ ಕಲಿತಿರ್ತಕ್ಕಂತಹ ವಿಷಯವಾದಂತಹ ದೈಹಿಕ ಶಿಕ್ಷಣದ ಅರ್ಥ, ವ್ಯಾಖ್ಯೆ ಮತ್ತು ಮಹತ್ವದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡಿದಾಗ, ವಿದ್ಯಾರ್ಥಿಗಳೇ, ದೈಹಿಕ ಶಿಕ್ಷಣವು ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿದೆ. ದೈಹಿಕ ಶಿಕ್ಷಣವು ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ. ಇದು ದೈಹಿಕ ಶಿಕ್ಷಣ ದೈಹಿಕ ಚಟುವಟಿಕೆಗಳನ್ನು ಅವಲಂಬಿಸಿದರೆ, ಸಾಮಾನ್ಯ ಶಿಕ್ಷಣ ಚರ್ಚಾತ್ಮಕ ವಿಷಯಗಳನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳೇ, ಒಂದು ವ್ಯಾಖ್ಯೆಯನ್ನು ನೋಡೋದಾದ್ರೆ ಸಿ.ವಿ. ಬ್ಯೂಕ್ ಅವರ ಪ್ರಕಾರ, ಯೋಗ್ಯವಾದ ದೈಹಿಕ ಚಟುವಟಿಕೆಗಳ ಮೂಲಕ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕವಾಗಿ ಯೋಗ್ಯ ನಾಗರಿಕರನ್ನ ಸಮಾಜದಲ್ಲಿ ನಿರ್ಮಾಣ ಮಾಡುವುದನ್ನು ದೈಹಿಕ ಶಿಕ್ಷಣ ಎಂದಿದ್ದಾರೆ. ನೋಡಿ ಡೆಫಿನೇಷನ್: ಯೋಗ್ಯವಾದ ದೈಹಿಕ ಚಟುವಟಿಕೆಗಳ ಮೂಲಕ ನಾವು ದಿನನಿತ್ಯ ಇವತ್ತಿನ ಆಧುನಿಕ ಯುಗದಲ್ಲಿ ಚಟುವಟಿಕೆಗಳಿಂದ ಕೂಡಿರಬೇಕಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಯೋಗ್ಯವಾದ ದೈಹಿಕ ಚಟುವಟಿಕೆಗಳ ಮೂಲಕ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಯೋಗ್ಯವಾದ ನಾಗರಿಕರನ್ನು ಸಮಾಜದಲ್ಲಿ ನಿರ್ಮಾಣ ಮಾಡುವುದೇ ದೈಹಿಕ ಶಿಕ್ಷಣ ಎಂದು ಸಿ.ವಿ. ಬ್ಯೂಕ್ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಹಾಗೆ ನಮ್ಮ ದೇಹದಲ್ಲಿ ಒಳ್ಳೆಯ ಶರೀರದ ಅವಯವಗಳಿಗೆ, ಅಂದ್ರೆ ಒಂದು ಪೋಸ್ಟರ್ ಅನ್ನ ಪಡೆಯಬೇಕಾದ್ರೆ, ಅಂದ್ರೆ ನಿಲುವು ಅಂತ ಹೇಳ್ತೀವಿ, ಈ ಪೋಸ್ಟರ್ ಅನ್ನ ಪಡೆಯಬೇಕಾದ್ರೆ ಧೈರ್ಯ, ಕ್ರೀಡಾ ಮನೋಭಾವ ಹಾಗೂ ಸಹಕಾರ ಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ದೈಹಿಕ ಶಿಕ್ಷಣ ಮೂಲಕ ಶಾಲೆಯಲ್ಲಿ ಪ್ರತಿಯೊಬ್ಬ ಮಗುವಿಗೂ ಸಮೇತ ದೈಹಿಕ ಚಟುವಟಿಕೆಗಳನ್ನು ಅವಲಂಬಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ದೈಹಿಕ ಶಿಕ್ಷಣ ಅರ್ಥ ತಿಳ್ಕೊಂಡ್ರಿ, ವ್ಯಾಖ್ಯೆ ತಿಳ್ಕೊಂಡ್ರಿ. ಈಗ ಗುರಿ ಏನು? ದೈಹಿಕ ಶಿಕ್ಷಣದ ಗುರಿ ಪ್ರತಿಯೊಂದು ಮಗು ಅಥವಾ ವ್ಯಕ್ತಿ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಿ ಅವನಿಗೆ ಅಗತ್ಯವಾದಂತಹ ಜ್ಞಾನ ಮತ್ತು ಕೌಶಲ್ಯಗಳನ್ನು, ದಿಟ್ಟವುಳ್ಳಂತಹ ದೈಹಿಕ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದೇ ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಜೀವನದುದ್ದಕ್ಕೂ ತನ್ನ ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮತ್ತೆ ಕೌಶಲ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥದ್ದು, ಹಾಗೂ ದೈಹಿಕವಾಗಿ ಸುಶಿಕ್ಷಿತರನ್ನಾಗಿ ಸಮಾಜದಲ್ಲಿ ಒಳ್ಳೆಯ ಸುಸಂಸ್ಕೃತರನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ದೈಹಿಕ ಶಿಕ್ಷಣದ ಗುರಿ ಅಂತ ಅಂದ್ಬಿಟ್ಟು ಹೇಳಲಾಗಿದೆ. ಸೊ ಈಗ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ದೈಹಿಕ ಶಿಕ್ಷಣ ಪ್ರಯೋಜನ ನೋಡೋದಾದ್ರೆ, ನಂಬರ್ 1 ಪಾಯಿಂಟ್, ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ದೈಹಿಕ ದಾಢ್ಯತೆಯನ್ನು ಸಮೇತ ಹೆಚ್ಚಿಸುತ್ತದೆ. ಅದರಲ್ಲಿ ದೈಹಿಕ ದಾಢ್ಯತೆಗಳು ಗೊತ್ತಿರೋ ಹಾಗೆ ಕಷ್ಟ ಸಹಿಷ್ಣುತೆ, ಇಂಗ್ಲಿಷ್ ಅಲ್ಲಿ ಎಂಡೋರೆನ್ಸ್ ಅಂತ ಹೇಳ್ತೀವಿ. ಈ ದೈಹಿಕ ದಾಢ್ಯತೆಯಿಂದ ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ವೃದ್ಧಿಯಾಗುತ್ತೆ ಮಗುವಿನಲ್ಲಿ. ಹೆಂಗೆ? ದಿನನಿತ್ಯ ಓಡೋದ್ರಿಂದ, ಹಾಡೋದ್ರಿಂದ, ಯೋಗಾಭ್ಯಾಸ ಮಾಡೋದ್ರಿಂದ ದಿನನಿತ್ಯ ಅವನಿಗೆ ಒಂದು ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ವೃದ್ಧಿಯಾಗುತ್ತದೆ. ನೆಕ್ಸ್ಟ್, ಸ್ನಾಯುಗಳ ಬಲ
ಸ್ನಾಯುಗಳ ಬಲ, ಮಜಲ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ಮಜಲ್ಸ್ ಗಳು ಅಂತಕ್ಕಂಥವು ಸ್ಟ್ರೆಂತ್ ಅಂತಕ್ಕಂಥ ಪಡಿತವೆ. ಕಾಪ್ಸ್ ಆಗಿರ್ಬೋದು, ಟೈಸೆಪ್ಸ್ ಆಗಿರ್ಬೋದು, ಶೋಲ್ಡರ್ ಬರ್ತಕ್ಕಂಥ ಬೈಸೆಪ್ಸ್ ಆಗಿರ್ಬೋದು, ಟ್ರೈಸೆಪ್ಸ್ ಆಗಿರ್ಬೋದು, ಈ ಸ್ನಾಯುಗಳ ಬಲ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನೆಕ್ಸ್ಟ್ ಮೈಮಣಿತ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ. ನೋಡಿ, ದಿನನಿತ್ಯ ನೀವು ಯೋಗ ಮಾಡಿದ್ದೇ ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಮೂಳೆಗಳು ಅಥವಾ ನರಗಳು ಅಂತಕ್ಕಂಥದ್ದು ಬೆಂಡ್ ಆಗ್ತವೆ. ಹೆಂಗೆ ಒಂದು ಗಿಡ ಸಸಿಯಾದಂತ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಗಾದೆ ಹಾಗೆ, ಸೊ ಯಾವ ರೀತಿ ಬೆಂಡ್ ಆಗುತ್ತೋ ಬಾಗುತ್ತೋ ಹಾಗೆ ಅವನ ಒಂದು ಮೈಮಣಿತ ಅಂತಕ್ಕಂಥದ್ದು ವೃದ್ಧಿ ಆಗುತ್ತೆ. ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗಿತೆ ಅಂತಕ್ಕಂಥ ಒಂದು ಗಾದೆಯ ಮೂಲಕ ಇದೆಯಲ್ಲ, ಸೊ ಹಾಗೆ ನೀವು ಚಿಕ್ಕನಿಂದಲೇ ನೀವು ಯೋಗಾಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ಯಾವ ಆಸನವೂ ನಿಮಗೆ ಕಷ್ಟ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ದೇಹದ ಸಂಯೋಜನೆ. ದೇಹ ಸಂಯೋಜನೆ ಅಂದ್ರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ನರ ಸ್ನಾಯುಗಳ ಒಂದು ಸಂಯೋಜನೆ ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಹೀಗೆ ಒಂದು ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ಮಕ್ಕಳೇ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋದಾದ್ರೆ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ದೀರ್ಘಕಾಲಿಕ ಆರೋಗ್ಯ ಲಾಭ. ಮಕ್ಕಳ ದಿನನಿತ್ಯ ನಾವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ನಮಗೆ ದೀರ್ಘವಾಗಿ ಅಂದ್ರೆ ದೀರ್ಘ ಆಯುಷ್ಯವನ್ನು ಸಮೇತ ನಾವು ಪಡೆಯೋದ್ರ ಜೊತೆಗೆ ಆರೋಗ್ಯವಂತರಾಗಿರ್ತೀವಿ ಅಂತಕ್ಕಂಥ ಒಂದು ಅಂಶ. ಅಂದ್ರೆ ಶರೀರದಲ್ಲಿ ಸಮ ಪ್ರಮಾಣದಲ್ಲಿ ಬೊಜ್ಜನ್ನು ಕಾಯ್ದುಕೊಳ್ಳುವುದರಿಂದ ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳಬಹುದು. ಅಂದ್ರೆ ನಮ್ಮ ಬೊಜ್ಜು ಮೀನ್ಸ್ ಫ್ಯಾಟ್ ಅಂತಕ್ಕಂಥದ್ದನ್ನ ನಾವು ದಿನನಿತ್ಯ ಯೋಗ ಮಾಡೋದ್ರಿಂದ, ಆಟ ಆಡೋದ್ರಿಂದ, ಓಡೋದ್ರಿಂದ, ಬಾಡಿ ಎಕ್ಸರ್ಸೈಸ್ ಮಾಡೋದ್ರಿಂದ ಒಂದು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ನಮ್ಮ ದೇಹದಿಂದ ತೆಗೆದುಹಾಕಬಹುದು. ನಂತರ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡಬಹುದು. ಏನ್ ಬಿಪಿ, ಶುಗರ್, ಅಸ್ತಮ ಅಂತಕ್ಕಂಥ ಏನು ವಿವಿಧ ಕಾಯಿಲೆಗಳಿದಾವ, ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು, ರಕ್ತದ ಒತ್ತಡವನ್ನು ನಾವು ನಮ್ಮ ದೇಹದಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಹಾಗೆ ಸಕ್ಕರೆ ಕಾಯಿಲೆ, ಮಧುಮೇಹ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಹೋಗಲಾಡಿಸಬಹುದು ಈ ಒಂದು ದೈಹಿಕ ಚಟುವಟಿಕೆ ತೊಡಗೋದ್ರಿಂದ. ನೆಕ್ಸ್ಟ್ ಮಕ್ಕಳೇ ಮೂರನೇ ಪಾಯಿಂಟ್, ಮಾನಸಿಕ ಅಭಿವೃದ್ಧಿ ಸಹಾಯಕಾರಿಯಾಗಿದೆ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಈ ದೈಹಿಕ ಚಟುವಟಿಕೆ ತೊಡಗೋದ್ರಿಂದ ಮಕ್ಕಳೇ ಮಾನಸಿಕ ಅಭಿವೃದ್ಧಿ ಆಗುತ್ತೆ. ಹೇಗೆ ಅಂತಂದ್ರೆ ದೈಹಿಕ ಚಟುವಟಿಕೆಯಲ್ಲಿ ಆಗ್ತಕ್ಕಂಥ ಒಂದು ಅನುಭವ, ಒಂದು ಲಾಭಗಳು ಮಾನಸಿಕ ವೃದ್ಧಿಗೂ ಸಮೇತ ಪ್ರೇರಕವಾಗಿವೆ, ಪೂರಕವಾಗಿವೆ. ಹೆಂಗೆ ಕ್ರೀಡೆಯಲ್ಲಿ ತೊಡಗೋದ್ರಿಂದ ನಾವು ನಮಗೆ ಹೆಚ್ಚಿನದಾಗಿ ಆಯಾಸ ಅಂತಕ್ಕಂಥದ್ದು ಕಡಿಮೆ ಆಗಿ, ಊಟ ಅಂತಕ್ಕಂಥದ್ದು ಜಾಸ್ತಿ ಆಗಿ, ವಿಶ್ರಾಂತಿ ಅಂತಕ್ಕಂಥದ್ದು ಅತಿ ಹೆಚ್ಚು ತಗೊಂತೀವಿ. ಕಾರಣ ಅವಾಗ ಒಳ್ಳೆ ಒಂದು ಫುಡ್ ಸಿಗುತ್ತೆ ನಮಗೆ, ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮಗೆ ಪಡಿತೀವಿ ಆಟೋಟಗಳಲ್ಲಿ ಭಾಗವಹಿಸೋದ್ರಿಂದ. ಹಾಗೆ ಒಂದು ಚಟುವಟಿಕೆ ತೊಡಗೋದ್ರಿಂದ ನಮಗೆ ಉದ್ವಿಗ್ನತೆ ಅಂದ್ರೆ ಮುಂಗೋಪತನ ಅಂದ್ರೆ ಸಿಟ್ಟುತನ ಅಂತಕ್ಕಂಥದ್ದು, ಖಿನ್ನತೆ ಅಂತಕ್ಕಂಥದ್ದು, ಮಾನಸಿಕ ಒತ್ತಡ ಅಂತಕ್ಕಂಥದ್ದು ದೂರ ಆಗುತ್ತೆ. ಹಾಗಾಗಿ ಮಕ್ಕಳ ನೀವು ದೈಹಿಕ ಶಿಕ್ಷಣದಲ್ಲಿ ಒಂದು ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದ್ರಿಂದ ನಿಮಗೆ ಈ ಇಷ್ಟೆಲ್ಲ ಲಾಭ ಅಂತಕ್ಕಂಥದ್ದು ಆಗುತ್ತೆ. ಹಾಗೆ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬೌದ್ಧಿಕ ಬೆಳವಣಿಗೆಗೂ ಸಮೇತ ಪೂರಕವಾಗಿದೆ ಈ ಒಂದು ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿ ತೀಕ್ಷ್ಣ ಆಗೋದು ಅಲ್ಲದೆ ಅದರಲ್ಲಿರ್ತಕ್ಕಂಥ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಏಕಾಗ್ರತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ.
ಬೌದ್ಧಿಕ ಬೆಳವಣಿಗೆ ಪೂರಕವಾಗಿದೆ ಅಂತಂದ್ರೆ ಮಕ್ಕಳ ದೈಹಿಕ ಚಟುವಟಿಕೆ ನಾವು ತೊಡಗೋದ್ರಿಂದ ಅದರಲ್ಲಿ ಆಗ್ತಕ್ಕಂಥ ಅನುಭವದಿಂದ ನಮ್ಮ ತರಬೇತಿ ಅಂತಕ್ಕಂಥದ್ದು ಒಂದು ಏಕಾಗ್ರತೆ ಅಂತಕ್ಕಂಥದ್ದು ಹೆಚ್ಚಿಸುತ್ತೆ. ಶಿಕ್ಷಣದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಕೌಶಲ್ಯಗಳನ್ನ ಅಂದ್ರೆ ಸ್ಕಿಲ್ಗಳನ್ನ ಅಭಿವೃದ್ಧಿ ಪಡಿಸಬೇಕು ಸಮೇತ ಅತಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಸ್ವಯಂ ಅಭಿವೃದ್ಧಿ ಮತ್ತು ಸದಾ ಅಭಿಪ್ರಾಯಗಳು ಅಂದ್ರೆ ಬೌದ್ಧಿಕ ಬೆಳವಣಿಗೆ ಪೂರಕವಾಗಿದೆ ಅಂತ ಅಂದ್ಬಿಟ್ಟು, ಹಾಗೆ ಸಮಾಜದಲ್ಲಿ ಹೊಂದಿಕೊಳ್ತಕ್ಕಂಥ ಮನೋಭಾವ ಹೆಚ್ಚಿಸುತ್ತದೆ. 5ನೇ ಪಾಯಿಂಟ್ ಹೇಳ್ತಿದ್ದಾರೆ ನಮ್ಮ ದೈಹಿಕ ಶಿಕ್ಷಣ ಪ್ರಯೋಜನದಲ್ಲಿ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಚಟುವಟಿಕೆಯಿಂದ ಕೂಡಿದ್ದು ಅಲ್ಲದೆ ಸಮಾಜದಲ್ಲಿ ಹೊಂದಿಕೊಳ್ತಕ್ಕಂಥದ್ದು, ಹೇಗೆ ಒಂದು ಸಹಕಾರ, ಸಹಬಾಳ್ವೆ, ಸಂಘ, ಒಂದು ಸಹಕಾರದಿಂದ ಅವರಲ್ಲಿ ಉತ್ತಮವಾದಂತಹ ನಡೆ, ನುಡಿ, ಆಚಾರ, ವಿಚಾರ ಅಂತಕ್ಕಂಥದ್ದು ಬೆಳೀತದೆ ಮಕ್ಕಳೇ. ಹೆಂಗಪ್ಪ ಅಂತಂದ್ರೆ ಈಗ ಗ್ರೌಂಡಿಗೆ ಹೋದ ತಕ್ಷಣನೇ ಡೈರೆಕ್ಟ್ ಹೋಗಲ್ಲ. ಸೊ ವಾರ್ಮಿಂಗ್ ಅಪ್ ಅಂತಕ್ಕಂಥದ್ದು ಬಹಳ ಮಾಡ್ಕೋಬೇಕು. ವಾರ್ಮಿಂಗ್ ಅಪ್ ಮಾಡಿದ್ಮೇಲೆ ಕೆಲವೊಂದು ಆಕ್ಟಿವಿಟೀಸ್ ನಮ್ಮ ದೇಹದ ಒಂದು ಕಾವೇರಿಸುವ ಭಾಗವನ್ನು ಮಾಡಿದ ನಂತರ ಒಂದು ಗ್ರೌಂಡ್ ಅಲ್ಲಿ ಇಳಿದ್ರು ಅಂತಂದ್ರೆ ಆ ಭೂ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ, ಅದೊಂದು ನಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಸಂಸ್ಕಾರವನ್ನ ನಾವು ಮಕ್ಕಳಿಗೆ ಕಲಿಸ್ತೀವಿ. ಯಾವುದೇ ಅಖಾಡ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಕ್ರಿಕೆಟ್, ಒಂದು ಪ್ರಾರ್ಥನೆ ಸಲ್ಲಿಸುವುದ್ರ ಮುಖಾಂತರ ಆ ಒಂದು ಚಟುವಟಿಕೆಗೆ ಇಳಿತೀವಿ ಮಕ್ಕಳು. ಸೊ ಆ ಒಂದು ಸಮಾಜದಲ್ಲಿ ಹೊಂದಿಕೊಳ್ತಕ್ಕಂಥ ಮನೋಭಾವವನ್ನು ಸಮೇತ ಬೆಳೆಸುತ್ತದೆ. ಉತ್ತಮ ನಡತೆಯನ್ನು ಸಮೇತ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳ ಅನುಕೂಲವಾಗುತ್ತದೆ. ಹಾಗೆ 6ನೇ ಪಾಯಿಂಟ್ ಮಕ್ಕಳ, ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಮಾಡಲಿಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಮಕ್ಕಳೇ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ಹೇಳ್ತೀವಿ. ಸೊ ಆ ಒಂದು ದೃಷ್ಟಿಯಿಂದ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಂಡಿರ್ತಕ್ಕಂತಹ ಒಳ್ಳೆಯ ಆರೋಗ್ಯಕರ ರೂಢಿಗಳು ಅವು ನಿಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡ್ತವೆ. ಅಂದ್ರೆ ಪ್ರಾತಃ ಕಾಲದಲ್ಲೇ 5 ಗಂಟೆಗೆ ಬೇಗನೆ ಹೇಳ್ತಕ್ಕಂಥದ್ದು, ನಿತ್ಯ ಕರ್ಮಗಳನ್ನು ಮುಗಿಸಿ ಯೋಗ, ಧ್ಯಾನ, ಜಾಗಿಂಗ್ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಮುಂದೆ ಬರಬೇಕಂತಂದ್ರೆ, ಸಮಾಜದಲ್ಲಿ ಗುರುತಿಸ್ಕೋಬೇಕಂತಂದ್ರೆ ಕ್ರಿಯಾಶೀಲರಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು. ಹಾಗೂ ಕ್ರೀಡೆ ಅಲ್ಲದೇನೆ ಒಂದು ಜೀವನದ ಭಾಗವಾಗಿರ್ತಕ್ಕಂಥ ಯೋಗವನ್ನು ಸಮೇತ ನೀವು ರೂಢಿಸಿಕೊಂಡಿದ್ದಾದ್ರೆ ನಿಮ್ಮ ಒಂದು ಸ್ವಯಂ ಪ್ರೇರಿತ ಶಿಸ್ತಿನಿಂದ ನೀವೇ ಮುಂದೆ ಬರ್ತೀರ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಹೇಳಲಾಗಿದೆ. ಹಾಗೂ ಕ್ರೀಡಾ ಮನೋಭಾವನೆ ಕಲಿಸುತ್ತದೆ. ಆಟೋಟಗಳಲ್ಲಿ ಸೋಲು ಗೆಲುವು ಸಮದೃಷ್ಟಿಯಿಂದ ಎದುರಿಸಬಲ್ಲ ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕರೀತಿಯಾಗಿ ಎದುರಿಸತಕ್ಕಂಥ ಒಂದು ಕೌಶಲ್ಯ ಕ್ರೀಡಾ ಮನೋಭಾವನೆ. ವಿದ್ಯಾರ್ಥಿಗಳ ಇವತ್ತು ಒಂದು ಮ್ಯಾಚ್ ಗೆಲ್ತೀರಾ, ನಾಳೆ ಸೋಲ್ತೀರಾ. ಒಂದು ಟೀಮ್ ಗೆಲ್ಲುತ್ತೆ, ನಾಳೆ ಒಂದು ಟೀಮ್ ಸೋಲುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಟೀಮ್ ಅಲ್ಲಿ ನಾವು ಸೋತಿದ್ವಲ್ಲ ಅಂತ ಅಂದ್ಬಿಟ್ಟು ಒಂದು
ಉತ್ಸಾಹದಿಂದ ಪ್ರೋತ್ಸಾಹದಿಂದ ಇನ್ನು ಹೆಚ್ಚಿನ ಶ್ರಮ ಅಭ್ಯಾಸ ಮಾಡಿಬಿಟ್ಟು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೀವು ಗೆಲ್ತೀರಾ. ಹೀಗೆ ಜೀವನದಲ್ಲೂ ಬರ್ತಕ್ಕಂಥ ನಿಮ್ಮ ಆಗು ಹೋಗುಗಳು, ಕಷ್ಟ ಸುಖಗಳು ಸರಿ ಸಮಾನ ಅಂತಕ್ಕಂಥ ಒಂದು ಕೆಲವೊಂದು ತೊಡಕುಗಳನ್ನು ಸಮೇತ ನೀವು ಈ ಒಂದು ಕ್ರೀಡಾ ಮನೋಭಾವದಿಂದ ಕಲಿತೀರಾ. ಸೊ ಆ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳೇ, ಇದರಿಂದ ನಿಮಗೆ ನಾಯಕತ್ವ ಗುಣ ಅಂತಕ್ಕಂಥದ್ದು ಬೆಳೀತದೆ. ಲೀಡರ್ಶಿಪ್ ಕ್ವಾಲಿಟಿ ಅಂತಕ್ಕಂಥದ್ದು ಎಲ್ಲಿ ಬೆಳೀತಪ್ಪ ಅಂತಂದ್ರೆ ಈ ಕ್ರೀಡಾ ಮನೋಭಾವನೆ ಅಂತಕ್ಕಂಥದ್ದು ಯಾವ ಒಂದು ಕ್ರೀಡಾಪಟು ಇರ್ತದೋ ಅಥವಾ ಯಾವ ವ್ಯಕ್ತಿ ಇರ್ತದೋ ಆ ನಾಯಕತ್ವ ಅಂತಕ್ಕಂಥ ಗುಣ ಅಂತಕ್ಕಂಥದ್ದು ಅವನ ಒಂದು ರಕ್ತಗತವಾದ ಅವನ ರೂಢಿಯಲ್ಲಿ ಬಂದ್ಬಿಡ್ತದೆ ಮಕ್ಕಳೇ. ಸೊ ಈ ವಿಧದಿಂದ ಇದೊಂದು ಅವಕಾಶವನ್ನು ನೀವು ಕಲ್ಪಿಸಿಕೊಳ್ಳಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಅನಾವಶ್ಯಕವಾಗಿ ಮಾನಸಿಕ ಒತ್ತಡವನ್ನು ದೂರವಿಟ್ಟು ಬಿಡುವಿನ ವೇಳೆಯನ್ನು ಸದುಪಯೋಗ ಮಾಡೋಪಾಯವನ್ನು ಸೂಚಿಸುತ್ತದೆ. ಬಿಡುವಿನ ವೇಳೆಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಬಿಡುವಿನ ವೇಳೆಯನ್ನು ಸದುಪಯೋಗ ಮಾಡಿಕೊಳ್ಳೋದು ಹೆಂಗೆ? ಕೆಲವರು ದುಶ್ಚಟಗಳ ಬಲಿ ಆಗ್ತಿರ್ತಾರೆ, ಯಾವುದೋ ಒಂದು ಟೈಮ್ ಸೆನ್ಸ್ ಇರಲ್ಲ, ಅದ್ರ ಬದಲಾಗಿ ಯಾವುದೋ ಒಂದು ಚೆಸ್, ಕೇರಮ್ ಅಥವಾ ಯಾವುದಾದ್ರೂ ಒಂದು ಇಂಡೋರ್ ಗೇಮ್ಗಳನ್ನು ಆಡಿದ್ದೆ ಆದ್ರೆ ನಿಮಗೆ ಒಂದು ನೆನಪಿನ ಶಕ್ತಿ, ಒಂದು ಮಾನಸಿಕ ಒಂದು ಬುದ್ಧಿ ಕುಶಲತೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಕಾಲಹರಣವನ್ನು ಮಾಡ್ತಿರ್ತಾರೆ. ಅದ್ರ ಬದಲಾಗಿ ಏನೇ ಒಂದು ರೈತಾಪಿಯಲ್ಲಿ ನಿಮ್ಮ ತಂದೆ ತಾಯಿಯರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಹೆಣ್ಮಕ್ಳು ತಾಯಿ ಒಂದು ಕೆಲಸ ಮಾಡ್ತಿದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನ ನೀವು ನಾನು ಮಾಡ್ತೀನಿ ಅಂತಕ್ಕಂಥ ಅವರಲ್ಲಿ ಹಂಚ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ನೀವು ಆ ಒಂದು ಕೌಶಲ್ಯ ಕಲಿತೀರ. ಹಾಗೆ ಸ್ಪೋರ್ಟ್ಸ್ ಅಲ್ಲಾದ್ರೂ ಅಷ್ಟೇ, ಯಾರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೋ ಆ ವಿದ್ಯಾರ್ಥಿಗಳು ಮಾತ್ರ ಆಟ ಆಡ್ತಿರ್ತಾರೆ. ಇನ್ನಿದ್ದದ್ದು ಕೆಲವರು ಸುಮ್ಮನೆ ಕೂತ ಇರ್ತಾರೆ, ನೋಡ್ತಾ ಇರ್ತಾರೆ. ಅದನ್ನ ಬಿಡಬೇಕು. ನಿಮ್ಮಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ ಆಟ ಇಂಟ್ರೆಸ್ಟ್ ಇದೆ, ಯಾವುದರಲ್ಲಿ ಒಂದು ಕೌಶಲ್ಯ ಇದೆ, ಸೊ ಆ ಒಂದು ಗೇಮ್ ಅನ್ನ ನೀವು ಆಡ್ತಾ ಇರ್ಬೇಕು. ಇದನ್ನ ಬಿಡುವಿನ ಸದುಪಯೋಗ ಪಡಿಸ್ಕೋಬೇಕು ಅಂತ. ಯಾಕಂದ್ರೆ ಮಕ್ಕಳೇ, ನಿಮಗೆ ಬರ್ತಕ್ಕಂಥ ದಿನದ ಒಂದು ಪೀರಿಯಡ್ ಅಲ್ಲಿ ನಿಮ್ಮ ಒಂದು ಹೊರಗೆ ಬಂದಂತ 45 ನಿಮಿಷದಲ್ಲಿ ನಿಮ್ಮ ಒಂದು ಮಾನಸಿಕವಾಗಿ ದೈಹಿಕವಾಗಿ ಹೆಚ್ಚಿಗೆ ಆಗ್ಬೇಕಂತಂದ್ರೆ, ಮತ್ತೆ ನೀವು ಚಟುವಟಿಕೆಯಿಂದ ಕೂಡಿರ್ಬೇಕಂತಂದ್ರೆ ಯಾವ ಗೇಮ್ ಅನ್ನ ಆಡ್ತಾ ಇರ್ತಾರೋ ಆ ಆಡೋದು ಅಲ್ಲದೆ ನೀವು ಅನಾರೋಗ್ಯದಿಂದ ಇದ್ದಂತ ಸಂದರ್ಭದಲ್ಲಿ ಮಾತ್ರ ನೀವು ಹೊರಗಡೆ ಕೂತ್ಕೋಬೇಕು. ಉಳಿದಂತ ಸಂದರ್ಭದಲ್ಲಿ ನೀವು ಮ್ಯಾಚ್ ಗಳನ್ನ ಅಥವಾ ಆಟ ಆಟವನ್ನ ದೈಹಿಕ ಚಟುವಟಿಕೆಗಳನ್ನ ಮಾಡ್ತಿರೋದು ಒಳ್ಳೆ ಒಂದು ಸದುಪಯೋಗ ಅಂತ ಅಂದ್ಬಿಟ್ಟು ಈ ಒಂದು ಅಂಶವನ್ನ ಕಂಡು ಬರುತ್ತೆ. ಲಾಸ್ಟ್ ಮಕ್ಕಳೇ, ಸುಪ್ತ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ. ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಹೆಂಗೆ ಮಕ್ಕಳೇ? ನೀವು ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಕಿಲ್ ಇದೆ, ಒಂದೊಂದು ನಾಲೆಡ್ಜ್ ಇದೆ. ಆ ಒಂದು ನಾಲೆಡ್ಜ್ ಅನ್ನ, ಆ ಒಂದು ಪ್ರತಿಭೆಯನ್ನ ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ಹೊರ ಹಾಕಿದ್ದೆ ಆದ್ರೆ ನೀವು ಒಳ್ಳೆಯ ಸಮಾಜದ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರ. ಯಾವುದಾದ್ರಲ್ಲಿ ಒಬ್ಬೊಬ್ಬರು ಬಿಲ್ಲುಗಾರಿಕೆಯಲ್ಲಿ ಇರ್ತಾರೆ, ಒಬ್ಬೊಬ್ಬರು ಈಜೋದ್ರಲ್ಲಿ ಇರ್ತಾರೆ, ಒಬ್ಬರು ಓಡೋದ್ರಲ್ಲಿದ್ರೆ, ಒಬ್ಬರು ಹಾರೋದ್ರಲ್ಲಿದ್ರೆ, ಒಬ್ರು ಜಂಪಿಂಗ್ ಮಾಡೋದ್ರಲ್ಲಿದ್ರೆ, ಹಿಂಗೆ ಒಬ್ಬೊಬ್ಬರಲ್ಲಿ ಒಂದೊಂದು, ಒಬ್ಬರು ಹಾಡೋದ್ರಲ್ಲಿ, ಒಬ್ಬರು ಡ್ಯಾನ್ಸ್ ಅಲ್ಲಿ, ಹಿಂಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಕಿಲ್ ಇದೆ ಮಕ್ಕಳೇ. ಆ ಸ್ಕಿಲ್ ತಕ್ಕಂತೆ ನೀವು ಈ ಒಂದು ವೇದಿಕೆಯನ್ನ ನೀವು ಉಪಯೋಗಿಸಬೇಕು. ಯಾವುದೇ ಒಂದು ಟೈಮ್ ಅಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಸ್ಥಳಾವಕಾಶ ಅಥವಾ ಸಮಯಾವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಪ್ರತಿಭೆಯನ್ನು ನೀವು ಗುರುತಿಸಬೇಕು. ಅದೇ ಉದ್ದೇಶದಿಂದಲೇ ನಿಮಗೆ ಮಕ್ಕಳೇ, ನಿಮಗೆ ಶಾಲೆಯಲ್ಲಿ ಶಾಲಾಂತರ್ಗತ ಸ್ಪರ್ಧೆಗಳು ಅಂತ ಅಂದ್ಬಿಟ್ಟು ಮಾಡ್ತೀವಿ. ಶಾಲಾಂತರ್ಗತ ಸ್ಪರ್ಧೆಗಳು ಅಂತಂದ್ರೆ ನಾವು ವಲಯ ಮಟ್ಟ ಹೋಗೋದಕ್ಕಿಂತ ಮುಂಚಿತಲೇ ನಿಮ್ಮಲ್ಲಿ ಇಂಟ್ರಾಮಾರಲ್ ಅಂತ ಅಂದ್ಬಿಟ್ಟು 8ನೇ ತರಗತಿ ವಿದ್ಯಾರ್ಥಿಗಳಿಗೆ, 9ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿಬಿಟ್ಟು ನಮ್ಮ ಶಾಲಾ ವಿಭಾಗದಿಂದ ಒಂದು ಟೀಮ್ ಅನ್ನ ರಚನೆ ಮಾಡುತ್ತಾರೆ. ಆ ಟೀಮು ವಲಯ ಮಟ್ಟಕ್ಕೆ ಆಯ್ಕೆ ಮಾಡ್ತೀವಿ. ಅಂದ್ರೆ ಇಲ್ಲಿ ಸೂಕ್ತ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ಇದೊಂದು ಸ್ಥಳ ಅವಕಾಶ, ಸಮಯಾವಕಾಶ, ಇದನ್ನು ನೀವು ಬಳಸಬೇಕು. ಇದರಿಂದ ಹೆಂಗಪ್ಪ ಅಂತ ನಿಮ್ಮ ಉತ್ತಮವಾದ ಕಣ್ಣು,
ಕೈ ಕಾಲುಗಳ ಸಂಯೋಜನೆ ಅಂದ್ರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಂದ ಈ ಒಂದು ಪ್ರದರ್ಶನ ಸಹಕಾರಿಯಾಗುತ್ತೆ, ಯಾವುದೇ ಒಂದಾಗಿರ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ಉತ್ತಮ ದೇಹ ದಾಢ್ಯತೆಯನ್ನು ವೃದ್ಧಿಸಿ ಮಾಡುವುದಲ್ಲದೆ ಈ ಕಣ್ಣು ಕಾಲುಗಳ ಸಂಯೋಜನೆ ಜೊತೆಗೆ ಜ್ಞಾನವೂ ಸಮೇತ ನಿಮ್ಮಲ್ಲಿ ಪಡೆದಿರ್ತಕ್ಕಂಥ ಅನುಭವಗಳಿಂದ ಈ ಒಂದು ಅಂಶವನ್ನ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಈ 10 ಅಂಶಗಳು ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ, ದೀರ್ಘಕಾಲಿಕ ಆರೋಗ್ಯಕರವಾದಂತಹ ಲಾಭ ಆಗುತ್ತದೆ ಮತ್ತು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನಮ್ಮ ದೈಹಿಕ ಶಿಕ್ಷಣದಿಂದ ಭೌತಿಕ ಬೆಳವಣಿಗೆ ಪೂರಕವಾಗಿರುತ್ತದೆ ಹಾಗೂ ಸಮಾಜದಲ್ಲಿ ಹೊಂದಿಕೊಳ್ತಕ್ಕಂಥ ಮನೋಭಾವ ಬೆಳೆಯಿಸುತ್ತದೆ. ಹಾಗೆ ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಶೈಲಿ ಅಂತ ರೂಢಿಸಿಕೊಳ್ಳುತ್ತದೆ. ನಿಮಗೆ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ, ನಾಯಕತ್ವ ಗುಣವನ್ನು ನಿಮಗೆ ಕಲಿಸುತ್ತದೆ, ಹಾಗೆ ಬಿಡುವಿನ ವೇಳೆ ಸದುಪಯೋಗವನ್ನು ನಿಮಗೆ ಮಾಡಿಕೊಡುತ್ತದೆ. ಹಾಗೆ ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಸಮೇತ ಇದು ಎಡೆ ಮಾಡಿಕೊಡುತ್ತದೆ ಈ ದೈಹಿಕ ಶಿಕ್ಷಣ ಪ್ರಯೋಜನದಿಂದ. ಸೊ ಇಷ್ಟೆಲ್ಲವೂ ನಿಮ್ಮ ಮೊದಲನೇ ಅಧ್ಯಾಯದಲ್ಲಿ ಕಂಡು ಬರ್ತಕ್ಕಂಥ ವಿಷಯ. ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಈ ಒಂದು ಪಾಠದಲ್ಲಿ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಉದ್ಭವಿಸಿದರೆ ನಮ್ಮ ಒಂದು ವೈಯಕ್ತಿಕ ವಾಟ್ಸಪ್ ಅಲ್ಲಿ ನೀವು ಕೇಳಿ ತಿಳ್ಕೊಳ್ಬೇಕಾಗಿ ಅಂತ ಅಂದ್ಬಿಟ್ಟು ವಿನಸ್ತಾ ನನ್ನ ಈ ಒಂದು ಮೊದಲನೇ ಅಧ್ಯಾಯನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.